ಕ್ಲಿಯೋಪಾತ್ರ ಅನ್ನೋ ರಾಣಿ ಬಂದ್ಬಿಟ್ಟು ಸ್ನಾನ ಮಾಡೋಳಂತೆ. ಇಲ್ಲಿ ಕಾಣ್ತಿದೆಯಲ್ಲ, ಇದೇ ಆಂಫಿ ಥಿಯೇಟರ್. ಮುಂದೆ ಹೋಗಲ್ಲ, ಎಷ್ಟು ಬ್ಲೂಯಿಶ್ ಇದೆ ಅಂದರೆ ನೀರು. ನೆಕ್ಸ್ಟ್ ಹೋಗ್ತಿರೋ ಜಾಗ ಬಂದು ಆ್ಯಂಟಿಕ್ ಪೂಲ್. ಆ್ಯಂಟಿಕ್ ಪೂಲಲ್ಲಿ ಕ್ಲಿಯೋಪಾತ್ರ ಅನ್ನೋ ರಾಣಿ ಬಂದ್ಬಿಟ್ಟು ಸ್ನಾನ ಮಾಡೋಳಂತೆ. ಅವಳು ರೋಮನ್ನ ರಾಣಿ. ಇಲ್ಲೇ ತೋರಿಸ್ತಾ ಇದ್ದೀನಿ. ಇಲ್ಲೇ ಸ್ವಿಮ್ಮಿಂಗ್ ಸೂಟ್ಗಳೆಲ್ಲ ಸಿಗುತ್ತೆ. ಇದೇ ಕ್ಲಿಯೋಪಾತ್ರ ಪೂಲ್. ಕ್ಲಿಯೋಪಾತ್ರ ಪೂಲಲ್ಲಿ ಸ್ನಾನ ಮಾಡೋಕ್ಕೆ ಇನ್ನೂ ಟರ್ಕಿಷ್ ಲೀರಾ ಚಾರ್ಜ್ ಮಾಡ್ತಿದ್ದಾರೆ. ಇನ್ನೂ ಟರ್ಕಿಷ್ ಲೀರಾ ಅಂದರೆ 700 ರೂಪಾಯಿ. 700 ರೂಪಾಯಿ ಕೊಟ್ಟರೆ ನಮಗೆ ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ಸ್ವಿಮ್ಮಿಂಗ್ ಪೂಲೆಲ್ಲ ಯಾಕೆ, ಇಷ್ಟು ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರೋಣ. ಕ್ಲಿಯೋಪಾತ್ರ ಅನ್ನೋ ರಾಣಿ ಸ್ನಾನ ಮಾಡಿದ್ಲು ಅಂತ ಅವರು ನೋಡೇ ರಾಣಿರು ಅಂದ್ಕೊಂಡು ಬಿದ್ದು ಆಡ್ತಿದ್ದಾರೆ ಒಳಗಡೆ. ನೆಕ್ಸ್ಟಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ, ಅದು ಹಿರಾಪೋಲಿಸ್ನ ಆಂಫಿ ಥಿಯೇಟರ್. ಆಂಫಿ ಥಿಯೇಟರ್ ಅಂದರೆ ಹಿಂದಿನ ಕಾಲದಲ್ಲಿ ಅಲ್ಲಿ ಜನಗಳನ್ನ ಕುತ್ಕೊಳ್ಳೋ ಥರ ಮಾಡಿ ಆ ಮಧ್ಯದ ಜಾಗದಲ್ಲಿ ಏನಾದ್ರು ಕಾರ್ಯಕ್ರಮಗಳು ನಡೆಸ್ತಾಯಿದ್ರು. ಫಾರ್ ಎಕ್ಸಾಂಪಲ್ ಚಾರಿಯಟ್ ರೈಡ್, ಸ್ವಾಡ್ ಫೈಟ್, ಈ ಥರ ಕಾರ್ಯಕ್ರಮಗಳನ್ನ ನಡೆಸ್ತಿದ್ರು ಅಲ್ಲಿ ಆ ಜಾಗದಲ್ಲಿ. ಫಸ್ಟು ಇಲ್ಲಿ ಹಿರಾಪೋಲಿಸ್ ಇದೆ, ಇಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಆಂಫಿ ಥಿಯೇಟರ್ ಹತ್ರ. ಇದು 3 BCE ಅಂದರೆ ಬಿಫೋರ್ ಕ್ರೈಸ್ಟ್ ಎರಾದಲ್ಲಿ ಮಾಡಿದ ಜಾಗ ಇದು. ಬಟ್ ಇವಾಗೆಲ್ಲ ಪಾಳು ಬಿದ್ದಿದೆ. ಇಲ್ಲಿ ಕಾಣ್ತಿದೆಯಲ್ಲ, ಇದು ಟೆಂಪಲ್ ಆಫ್ ಅಪೋಲೋ ಅಂತ. ಇಲ್ಲಿ ಕಾಣ್ತಿದೆಯಲ್ಲ, ಇದೇ ಆಂಫಿ ಥಿಯೇಟರ್. ಜನ ಇಲ್ಲೇ ಕೂತ್ಕೊಂಡು ಅಲ್ಲಿ ಶೋ ನಡೆಯೋದು. ಆ ಶೋನ ಕೂತ್ಕೊಂಡು ನೋಡೋರಂತೆ. ಅಲ್ಲಿ ರಾಜ ಸಿಂಹಾಸನಗಳಿರೋದಂತೆ. ಅಲ್ಲಿ ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ, ಅಲ್ಲಿ ರಾಜ ಸಿಂಹಾಸನಗಳನ್ನ ಇಟ್ಟು ಇಲ್ಲಿಂದ ನೋಡೋರಂತೆ. ಇಲ್ಲಿಂದ ಒಂದು ಚೂರು ಕಾಲು ಜಾರಿದ್ರೆ ಹೋಗ್ಬಿಟ್ಟು ಡೈರೆಕ್ಟ್ ರಾಜರ ಪಾದಕ್ಕೆ ಬೀಳ್ತೀವಿ ಹೋಗಿ. ಅಲ್ಲಿ ನಮ್ಮ ಅಪ್ಪು ಸಾಂಗ್ ಕೇಳ್ಕೊಂಡು ಲಾಂಗ್ ಡ್ರೈವ್ ಹೋಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ನಮ್ಮ ಇಂಡಿಯಾನೇ ಆಗಿರಲಿ, ಟರ್ಕಿನೇ ಆಗಿರಲಿ, ಸಾಂಗ್ ಮಾತ್ರ ಎಲ್ಲೋದ್ರೂ ಇಂಪಾಗಿ ಕೇಳುತ್ತೆ. ನೋಡಿ, ಅವ್ರಿಗೆ ಇಷ್ಟ ಆಯಿತು, ನಮಗೆ ಇಷ್ಟ ಆಗ್ದಲೇ ಇರುತ್ತಾ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ರೆ ದಾರಿ ಸಾಕ್ತಿರೋದೇ ಗೊತ್ತಾಗ್ತಿಲ್ಲ. ನಾನಿವಾಗ ಸಾಲ್ಡಾ ಲೇಕಿಗೆ ಹೋಗ್ತಾ ಇದ್ದೀನಿ. ಸಾಲ್ಡಾ ಲೇಕ್ ಬಂದ್ಬಿಟ್ಟು ಟರ್ಕಿಯ ಸದರನ್ ಪಾರ್ಟಲ್ಲಿದೆ. ಇದು ಪೂರ್ತಿ ಇದ್ರದ್ದು ಬೇಸಿನ್ ಇದೆಯಲ್ಲ, ಪೂರ್ತಿ ವೈಟ್ ಕಲರ್ ಇದೆ. ವೈಟ್ ಕಲರ್ ಜೊತೆ ಇದು ಬ್ಲೂ ವಾಟರ್ ಲೇಕ್. ಇದು ಹೆಸರಿಗೆ ಮಾತ್ರ ಲೇಕ್ ಥರ ಇದೆ.
ಬಟ್ ಸಮುದ್ರದ ಥರನೇ ಇದೆ ಇದ್ರದ್ದು ಗಾತ್ರ. ನಾನು ಇವಾಗಿದ್ದೀನಲ್ಲ, ಇದು ಸಾಲ್ದಾ ವಿಲೇಜ್. ಇದು ಸಾಲ್ದಾ ವಿಲೇಜಿಂದ ಕಾರಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಸಾಲ್ದಾ ಲೇಕ್. ಬನ್ನಿ ಹತ್ರ ಹೋಗ್ಬಿಟ್ಟು ಅದ್ರದ್ದು ಎಕ್ಸ್ಪೀರಿಯನ್ಸ್ ಮಾಡೋಣ. ದಾರಿ ಕ್ಲೋಸ್ ಆಗಿರೋ ಕಾರಣ ನೆಟ್ಕೋಗ್ಬೇಕೀಗ. ಬನ್ನಿ ನೆಟ್ಕೊಂಡು ಹೋಗ್ಬಿಟ್ಟು ಒಳ್ಳೆ ಫೋಟೋಸ್ ತಗೋಣ. ಈಗ ಹೋಗ್ಬೇಕು ಅಂದರೆ ಗಾಡಿನ ಅಲ್ಲಿ ಪಾರ್ಕ್ ಮಾಡಿದ್ವಿ, ಯಾಕಂದರೆ ಇದು ರಾಸ್ತೆ ಇದಿತ್ತಲ್ಲ, ಇದು ಜಾಗ ಇದು ಕಾರ್ ಬರ್ಬೋದಾಗಿತ್ತು, ಬಟ್ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಬಟ್ ಇಷ್ಟು ದೂರ ಬಂದ್ಬಿಟ್ಟು ಹಂಗೆ ಹೋಗಕ್ಕೆ ಮನ್ಸು ಬರಲಿಲ್ಲ. ಹೆಂಗಾರ ಕದ್ದಾರ ಪರವಾಗಿಲ್ಲ ಹೋಗಿ ಫೋಟೋ ತಗೊಂಡೇ ಹೋಗ್ಬೇಕು ಅಂತ ನನ್ನ ಡ್ರೈವರ್ ಮೂಲಕ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಎಂಟ್ರಿನ ಕ್ಲೋಸ್ ಮಾಡಿದ್ದಾರೆ. ಎಲ್ಲಿ ಕೇಳ್ತೀವಿ ನಾವು ಮಾತು, ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಒಂದು ಫೋಟೋ ತಕ್ಕೊಳ್ಳೋಕೆ. ಇನ್ನು ಕುತೂಹಲಕಾರಿ ವಿಷಯಕ್ಕಾಗಿ ನಮ್ಮ ಚಾನೆಲ್ ನ ನೋಡ್ತಾ ಇರಿ. ನಾವು ಕನ್ನಡ ಬಂಡಿ ದೇಶ ವಿದೇಶಗಳಲ್ಲಿ ಹೇಳ್ಕೊಡೋಕೆ ಈ ಒಂದು ಮಾಧ್ಯಮ. ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ.